ಹೆಸ್ಕಾಂಗೆ ತಲೆನೋವಾದ ಬಾಕಿ ಬಿಲ್ನ ವಸೂಲಿ. ಹೆಸ್ಕಾಂ ನೂತನ ಅಧ್ಯಕ್ಷರಿಗೆ 108 ಸವಾಲಿದೆ. ಆಲ್ರೆಡಿ ಹೆಸ್ಕಾಂ ಬಾಕಿ ಬಿಲ್ ಅನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಈಗ ನೂತನವಾಗಿ ಅಧ್ಯಕ್ಷರು ಇವರಿಗೆ ಹಲವಾರು ಸಮಸ್ಯೆಗಳು ಅಥವಾ ಸವಾಲುಗಳು, ಅದರಲ್ಲೂ ಕೂಡ ಬಾಕಿ ಬಿಲ್ ಅನ್ನ ವಸೂಲಿ ಮಾಡೋದೇ ದೊಡ್ಡ ಸವಾಲು. ಈಗ ಹೆಸ್ಕಾಂಗೆ 4835 ಕೋಟಿಗೂ ಅಧಿಕ ಬಿಲ್ ಬಾಕಿ ಇದೆ. ಅದನ್ನ ವಸೂಲಿ ಮಾಡೋದೇ ದೊಡ್ಡ ಚಾಲೆಂಜು. ಉತ್ತರ ಕರ್ನಾಟಕದ ಸರ್ಕಾರಿ ಇಲಾಖೆಗಳಿಂದಲೂ ಕೂಡ, ಸರ್ಕಾರಿ ಕಚೇರಿಗಳಿಂದಲೂ ಕೂಡ ಬಾಕಿ ಇದೆ ಬಿಲ್ಲು. ಬರೋಬ್ಬರಿ 950 ಕೋಟಿಗೂ ಅಧಿಕ ಬಿಲ್ ಬಾಕಿ ಇರೋದು. ಅದನ್ನ ಹೇಗಪ್ಪ ವಸೂಲಿ ಮಾಡೋದು ಅನ್ನೋದೇ ಟೆನ್ಷನ್. 16 ವರ್ಷಗಳಿಂದ ಕರೆಂಟ್ ಬಿಲ್ ಕಟ್ಟದ ಇಲಾಖೆಗಳು ಕೋಟಿ ಕೋಟಿ ಹಣವನ್ನ ಬಾಕಿ ಇಟ್ಟುಕೊಂಡಿದ್ದಾವೆ. ಸರ್ಕಾರಿ ಇಲಾಖೆಗಳ ಮೇಲೆ ಯಾಕಿಷ್ಟು ಸಾಫ್ಟ್ ಕಾರ್ನರ್? ಹಾಗಾದ್ರೆ ಸಾರ್ವಜನಿಕರು, ಜನಸಾಮಾನ್ಯರು ಯಾರದಾದ್ರೂ 1 ತಿಂಗಳ ಬಾಕಿ ಬಿಲ್ಲನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕನೆಕ್ಟ್ ಮಾಡಿ ಹೋಗ್ತೀರಿ. ಯಾಕೆ ಈ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ? ಯಾಕೆ ಅವರಿಂದ ವಸೂಲಿ ಮಾಡಲ್ಲ ಅನ್ನೋದೇ ಈಗ ಬರೋದು ಪ್ರಶ್ನೆ. ರಾಜ್ಯ ಸರ್ಕಾರದ ಬಹುದೊಡ್ಡ ಇಲಾಖೆ ಅಂದರೆ ಅದು ಹೆಸ್ಕಾಂ ಇಲಾಖೆ. ಈ ಹೆಸ್ಕಾಂ ಇಲಾಖೆಯ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳು ಏನು ಬರ್ತಕ್ಕಂಥದ್ದು. ಈ 7 ಜಿಲ್ಲೆಗಳ ಸರ್ಕಾರಿ ಇಲಾಖೆಗಳಿಂದಲೇ ಕೋಟಿ ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ 950 ಕೋಟಿಗೂ ಅಧಿಕ ಬಾಕಿ ಉಳಿದುಕೊಂಡಿದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಹೆಸ್ಕಾಂನ ನೂತನ ಅಧ್ಯಕ್ಷರಾಗಿರುವಂಥ ಅಜಂಪೀರ್ ಖಾದ್ರಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಹೆಸ್ಕಾಂ ಇಲಾಖೆಯಲ್ಲಿ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕೋಟಿ ಕೋಟಿ ಬಾಕಿ ಉಳಿದುಕೊಂಡಿದೆ. ಯಾಕೆ ಸರ್ ಇಷ್ಟು ಈವರೆಗೂ ಈ ಬಾಕಿಯನ್ನು ವಸೂಲು ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಹಿಂದೇಟಾಗ್ತಾ ಇದ್ದಾರೆ? ಅಲ್ಲ, ಹಿಂದೇಟಿಲ್ಲ. ಈಗಾಗಲೇ ವಸೂಲಾತಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬಾಕಿ ಉಳಿದಿದೆ. ಆ ಎಲ್ಲ ಈಗ ನಾನು ತಿಳ್ಕೊಂಡಿದ್ದೇನೆ. ಅದು ನಮ್ಮ ಮಾನ್ಯ ಸಚಿವರು, ನಮ್ಮ ಇಲಾಖೆ ಸಚಿವರ ಜೊತೆ ಚರ್ಚೆ ಮಾಡಿ ಯಾವ ಥರ ವಸೂಲಾತಿಗೆ ಏನೇನು ನಾವು ಕ್ರಮ ತಗೋಬೇಕು, ನಮ್ಮ ಬಾಕಿ ಇರ್ತಕ್ಕಂಥ ಗ್ರಾಹಕರಿಗೆ ಅವರಿಗೆ ಮನವೊಲಿಸಬೇಕು, ಹೋಗಿ ಕಾಣಬೇಕು. ಅದು ನಾನು ಕೂಡ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತೀನಿ ಮುಂದಿನ ದಿನಗಳಲ್ಲಿ. ಹೆಸ್ಕಾಂಗೆ ತಲೆನೋವಾದ ಬಾಕಿ ಬಿಲ್ನ ವಸೂಲಿ. ಹೆಸ್ಕಾಂ ನೂತನ ಅಧ್ಯಕ್ಷರಿಗೆ 108 ಸವಾಲಿದೆ. ಆಲ್ರೆಡಿ ಹೆಸ್ಕಾಂ ಬಾಕಿ ಬಿಲ್ ಅನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಈಗ ನೂತನವಾಗಿ ಅಧ್ಯಕ್ಷರು ಇವರಿಗೆ ಹಲವಾರು ಸಮಸ್ಯೆಗಳು ಅಥವಾ ಸವಾಲುಗಳು, ಅದರಲ್ಲೂ ಕೂಡ ಬಾಕಿ ಬಿಲ್ ಅನ್ನ ವಸೂಲಿ ಮಾಡೋದೇ ದೊಡ್ಡ ಸವಾಲು. ಈಗ ಹೆಸ್ಕಾಂಗೆ 4835 ಕೋಟಿಗೂ ಅಧಿಕ ಬಿಲ್ ಬಾಕಿ ಇದೆ. ಅದನ್ನ ವಸೂಲಿ ಮಾಡೋದೇ ದೊಡ್ಡ ಚಾಲೆಂಜು. ಉತ್ತರ ಕರ್ನಾಟಕದ ಸರ್ಕಾರಿ ಇಲಾಖೆಗಳಿಂದಲೂ ಕೂಡ, ಸರ್ಕಾರಿ ಕಚೇರಿಗಳಿಂದಲೂ ಕೂಡ ಬಾಕಿ ಇದೆ ಬಿಲ್ಲು. ಬರೋಬ್ಬರಿ 950 ಕೋಟಿಗೂ ಅಧಿಕ ಬಿಲ್ ಬಾಕಿ ಇರೋದು. ಅದನ್ನ ಹೇಗಪ್ಪ ವಸೂಲಿ ಮಾಡೋದು ಅನ್ನೋದೇ ಟೆನ್ಷನ್. 16 ವರ್ಷಗಳಿಂದ ಕರೆಂಟ್ ಬಿಲ್ ಕಟ್ಟದ ಇಲಾಖೆಗಳು ಕೋಟಿ ಕೋಟಿ ಹಣವನ್ನ ಬಾಕಿ ಇಟ್ಟುಕೊಂಡಿದ್ದಾವೆ. ಸರ್ಕಾರಿ ಇಲಾಖೆಗಳ ಮೇಲೆ ಯಾಕಿಷ್ಟು ಸಾಫ್ಟ್ ಕಾರ್ನರ್? ಹಾಗಾದ್ರೆ ಸಾರ್ವಜನಿಕರು, ಜನಸಾಮಾನ್ಯರು ಯಾರದಾದ್ರೂ 1 ತಿಂಗಳ ಬಾಕಿ ಬಿಲ್ಲನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕನೆಕ್ಟ್ ಮಾಡಿ ಹೋಗ್ತೀರಿ. ಯಾಕೆ ಈ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ? ಯಾಕೆ ಅವರಿಂದ ವಸೂಲಿ ಮಾಡಲ್ಲ ಅನ್ನೋದೇ ಈಗ ಬರೋದು ಪ್ರಶ್ನೆ. ರಾಜ್ಯ ಸರ್ಕಾರದ ಬಹುದೊಡ್ಡ ಇಲಾಖೆ ಅಂದರೆ ಅದು ಹೆಸ್ಕಾಂ ಇಲಾಖೆ. ಈ ಹೆಸ್ಕಾಂ ಇಲಾಖೆಯ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳು ಏನು ಬರ್ತಕ್ಕಂಥದ್ದು. ಈ 7 ಜಿಲ್ಲೆಗಳ ಸರ್ಕಾರಿ ಇಲಾಖೆಗಳಿಂದಲೇ ಕೋಟಿ ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ 950 ಕೋಟಿಗೂ ಅಧಿಕ ಬಾಕಿ ಉಳಿದುಕೊಂಡಿದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಹೆಸ್ಕಾಂನ ನೂತನ ಅಧ್ಯಕ್ಷರಾಗಿರುವಂಥ ಅಜಂಪೀರ್ ಖಾದ್ರಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಹೆಸ್ಕಾಂ ಇಲಾಖೆಯಲ್ಲಿ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕೋಟಿ ಕೋಟಿ ಬಾಕಿ ಉಳಿದುಕೊಂಡಿದೆ. ಯಾಕೆ ಸರ್ ಇಷ್ಟು ಈವರೆಗೂ ಈ ಬಾಕಿಯನ್ನು ವಸೂಲು ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಹಿಂದೇಟಾಗ್ತಾ ಇದ್ದಾರೆ? ಅಲ್ಲ, ಹಿಂದೇಟಿಲ್ಲ. ಈಗಾಗಲೇ ವಸೂಲಾತಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬಾಕಿ ಉಳಿದಿದೆ. ಆ ಎಲ್ಲ ಈಗ ನಾನು ತಿಳ್ಕೊಂಡಿದ್ದೇನೆ. ಅದು ನಮ್ಮ ಮಾನ್ಯ ಸಚಿವರು, ನಮ್ಮ ಇಲಾಖೆ ಸಚಿವರ ಜೊತೆ ಚರ್ಚೆ ಮಾಡಿ ಯಾವ ಥರ ವಸೂಲಾತಿಗೆ ಏನೇನು ನಾವು ಕ್ರಮ ತಗೋಬೇಕು, ನಮ್ಮ ಬಾಕಿ ಇರ್ತಕ್ಕಂಥ ಗ್ರಾಹಕರಿಗೆ ಅವರಿಗೆ ಮನವೊಲಿಸಬೇಕು, ಹೋಗಿ ಕಾಣಬೇಕು. ಅದು ನಾನು ಕೂಡ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತೀನಿ ಮುಂದಿನ ದಿನಗಳಲ್ಲಿ. ಹೆಸ್ಕಾಂಗೆ ತಲೆನೋವಾದ ಬಾಕಿ ಬಿಲ್ನ ವಸೂಲಿ. ಹೆಸ್ಕಾಂ ನೂತನ ಅಧ್ಯಕ್ಷರಿಗೆ 108 ಸವಾಲಿದೆ. ಆಲ್ರೆಡಿ ಹೆಸ್ಕಾಂ ಬಾಕಿ ಬಿಲ್ ಅನ್ನ ಪೆಂಡಿಂಗ್ ಇಟ್ಕೊಂಡಿದೆ. ಈಗ ನೂತನವಾಗಿ ಅಧ್ಯಕ್ಷರು ಇವರಿಗೆ ಹಲವಾರು ಸಮಸ್ಯೆಗಳು ಅಥವಾ ಸವಾಲುಗಳು, ಅದರಲ್ಲೂ ಕೂಡ ಬಾಕಿ ಬಿಲ್ ಅನ್ನ ವಸೂಲಿ ಮಾಡೋದೇ ದೊಡ್ಡ ಸವಾಲು. ಈಗ
ಹೆಸ್ಕಾಂಗೆ 4,835 ಕೋಟಿಗೂ ಅಧಿಕ ಬಿಲ್ ಬಾಕಿ ಇದೆ. ಅದನ್ನ ವಸೂಲಿ ಮಾಡೋದೇ ದೊಡ್ಡ ಚಾಲೆಂಜು. ಉತ್ತರ ಕರ್ನಾಟಕದ ಸರ್ಕಾರಿ ಇಲಾಖೆಗಳಿಂದಲೂ ಕೂಡ, ಸರ್ಕಾರಿ ಕಚೇರಿಗಳಿಂದಲೂ ಕೂಡ ಬಾಕಿ ಇದೆ ಬಿಲ್ಲು. ಬರೋಬ್ಬರಿ 950 ಕೋಟಿಗೂ ಅಧಿಕ ಬಿಲ್ ಬಾಕಿ ಇರೋದು. ಅದನ್ನ ಹೇಗಪ್ಪ ವಸೂಲಿ ಮಾಡೋದು ಅನ್ನೋದೇ ಟೆನ್ಷನ್. 16 ವರ್ಷಗಳಿಂದ ಕರೆಂಟ್ ಬಿಲ್ ಕಟ್ಟದ ಇಲಾಖೆಗಳು ಕೋಟಿ ಕೋಟಿ ಹಣವನ್ನ ಬಾಕಿ ಇಟ್ಟುಕೊಂಡಿದ್ದಾವೆ. ಸರ್ಕಾರಿ ಇಲಾಖೆಗಳ ಮೇಲೆ ಯಾಕಿಷ್ಟು ಸಾಫ್ಟ್ ಕಾರ್ನರ್? ಹಾಗಾದ್ರೆ ಸಾರ್ವಜನಿಕರು, ಜನಸಾಮಾನ್ಯರು ಯಾರದಾದ್ರೂ 1 ತಿಂಗಳ ಬಾಕಿ ಬಿಲ್ಲನ್ನು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಡಿಸ್ಕನೆಕ್ಟ್ ಮಾಡಿ ಹೋಗ್ತೀರಿ. ಯಾಕೆ ಈ ಸರ್ಕಾರಿ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ? ಯಾಕೆ ಅವರಿಂದ ವಸೂಲಿ ಮಾಡಲ್ಲ ಅನ್ನೋದೇ ಈಗ ಬರೋದು ಪ್ರಶ್ನೆ. ರಾಜ್ಯ ಸರ್ಕಾರದ ಬಹುದೊಡ್ಡ ಇಲಾಖೆ ಅಂದರೆ ಅದು ಹೆಸ್ಕಾಂ ಇಲಾಖೆ. ಈ ಹೆಸ್ಕಾಂ ಇಲಾಖೆಯ ವ್ಯಾಪ್ತಿಯಲ್ಲಿ 7 ಜಿಲ್ಲೆಗಳು ಏನು ಬರ್ತಕ್ಕಂಥದ್ದು. ಈ 7 ಜಿಲ್ಲೆಗಳ ಸರ್ಕಾರಿ ಇಲಾಖೆಗಳಿಂದಲೇ ಕೋಟಿ ಕೋಟಿ ಹಣವನ್ನು ಬಾಕಿ ಉಳಿಸ್ಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ 950 ಕೋಟಿಗೂ ಅಧಿಕ ಬಾಕಿ ಉಳಿದುಕೊಂಡಿದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಹೆಸ್ಕಾಂನ ನೂತನ ಅಧ್ಯಕ್ಷರಾಗಿರುವಂಥ ಅಜ್ಜಂಪೀರ್ ಖಾದ್ರಿ ಅವರು ನಮ್ಮ ಜೊತೆಗೆ ಅವ್ರನ್ನ ಮಾತಾಡ್ತೀನಿ. ಸರ್, ಹೆಸ್ಕಾಂ ಇಲಾಖೆಯಲ್ಲಿ 7 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಕೋಟಿ ಕೋಟಿ ಬಾಕಿ ಉಳಿದುಕೊಂಡಿದೆ. ಯಾಕೆ ಸರ್ ಈವರೆಗೂ ಈ ಬಾಕಿಯನ್ನು ವಸೂಲು ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ? ಅಲ್ಲ, ಹಿಂದೇಟಿಲ್ಲ. ಈಗಾಗಲೇ ವಸೂಲಾತಿಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬಾಕಿ ಉಳಿದಿದೆ. ಆ ಎಲ್ಲ ಈಗ ನಾನು ತಿಳ್ಕೊಂಡಿದ್ದೇನೆ. ಅದು ನಮ್ಮ ಮಾನ್ಯ ಸಚಿವರು, ನಮ್ಮ ಇಲಾಖೆ ಸಚಿವರ ಜೊತೆ ಚರ್ಚೆ ಮಾಡಿ ಯಾವ ಥರ ವಸೂಲಾತಿಗೆ ಏನೇನು ನಾವು ಕ್ರಮ ತಗೋಬೇಕು, ನಮ್ಮ ಬಾಕಿ ಇರ್ತಕ್ಕಂಥ ಗ್ರಾಹಕರಿಗೆ ಅವರಿಗೆ ಮನವೊಲಿಸಬೇಕು, ಹೋಗಿ ಕಾಣಬೇಕು. ಅದು ನಾನು ಕೂಡ ಅದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತೀನಿ ಮುಂದಿನ ದಿನಗಳಲ್ಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.